ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳರು ತುಂಬಾ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ನಾವು ಮೇನ್ ಆಗಿ ನೋಡಬೇಕಾಗಿರೋದು ಬೇಲೂರು ಚೆನ್ನಕೇಶ್ವರ ದೇವಾಲಯ, ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಮತ್ತೆ ಸೋಮನಾಥಪುರದಲ್ಲಿರುವ ಚೆನ್ನಕೇಶ್ವರ ದೇವಾಲಯ. ಬೇಲೂರು ಮತ್ತೆ ಹಳೇಬೀಡುನ ಯಾವ ರೀತಿ ಒಂದೇ ದಿನದಲ್ಲಿ ಕವರ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ, ನೀವು ಅದನ್ನ ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಸೋಮನಾಥಪುರ ದೇವಾಲಯದಲ್ಲಿರುವ ಚೆನ್ನಕೇಶ್ವರ ಸ್ವಾಮಿ ದೇವಾಲಯನ ಯಾವ ರೀತಿ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಕವರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈ ಸೋಮನಾಥಪುರದಲ್ಲಿರುವ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ 137 ಕಿಲೋಮೀಟರ್ ಇದೆ. ಅದೇ ಮೈಸೂರಿಂದ ನೋಡೋದಾದ್ರೆ 35 ಕಿಲೋಮೀಟರ್ ಇರುತ್ತೆ. ಸೋಮನಾಥಪುರಗೆ ಹೋಗೋದಕ್ಕೆ ನಾವು ಮೊದಲು ಟಿ ನರಸೀಪುರಗಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಮಂಡ್ಯಗಾದ್ರೂ ಹೋಗ್ಬೋದು. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಟಿ ನರಸೀಪುರ ಮತ್ತೆ ಮಂಡ್ಯಗೆ ಈ ಎರಡೂ ರೂಟ್ಗೂ ಬಸ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಬೆಂಗಳೂರಿಂದ ಟಿ ನರಸೀಪುರಗೆ ಹೋಗೋದಾದ್ರೆ 142 ಕಿಲೋಮೀಟರ್ ಇದೆ. ಟಿ ನರಸೀಪುರದಿಂದ ಸೋಮನಾಥಪುರಗೆ ಹೋಗೋದಿಕ್ಕೆ 10 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಮಂಡ್ಯಗೆ 103 ಕಿಲೋಮೀಟರ್ ಆಗುತ್ತೆ. ಮಂಡ್ಯದಿಂದ ಸೋಮನಾಥಪುರಗೆ ಹೋಗೋದಿಕ್ಕೆ 35 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಈ ರೂಟ್ ಅಲ್ಲಿ ಯಾವ್ದು ಕನ್ವೀನಿಯಂಟ್ ಆಗುತ್ತೋ ಅದ್ರಲ್ಲಿ ಹೋಗ್ಬೋದು. ಮೈಸೂರಿಂದ ಬರೋರಿಗೆ ಮೈಸೂರು ಬಸ್ ಸ್ಟಾಪ್ ಇಂದ ಬನ್ನೂರ್ಗೆ ಬಸ್ಸಸ್ ಇರುತ್ತೆ. ಬನ್ನೂರ್ಗೆ 26 ಕಿಲೋಮೀಟರ್ ಮತ್ತೆ ಬನ್ನೂರಿಂದ ಸೋಮನಾಥಪುರಗೆ 8 ಕಿಲೋಮೀಟರ್ ದೂರ ಇರುತ್ತೆ. ನಾವು ಸೋಮನಾಥಪುರಗೆ ಹೋಗೋದಿಕ್ಕೆ ಟಿ ನರಸೀಪುರನ ರೀಚ್ ಆಗಿದೀವಿ. ಬೆಂಗಳೂರಿಂದ ಟಿ ನರಸೀಪುರಕ್ಕೆ ಬಸ್ಸಲ್ಲಿ ಒಬ್ರಿಗೆ 162 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಟಿ ನರಸೀಪುರದಿಂದ ಸೋಮನಾಥಪುರಗೆ ಡೈರೆಕ್ಟ್ ಬಸ್ ಫೆಸಿಲಿಟಿ ಇದೆ. ಅದರಲ್ಲಿ ನೀವು ಹತ್ಕೊಂಡ್ರೆ ಬರೀ 14 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಟಿ ನರಸೀಪುರ ಬಸ್ ಸ್ಟಾಪ್ ಇಂದ ನಮಗೆ ಡೈರೆಕ್ಟ್ ಆಗಿ ಸೋಮನಾಥಪುರ ಬಸ್ ಸ್ಟಾಪ್ಗೆ ಹೋಗೋ ಬಸ್ ಸಿಗುತ್ತೆ. ಅದು ಯಾವುದು ಅಂದ್ರೆ ಟಿ ನರಸೀಪುರ, ಬನ್ನೂರು ಮತ್ತೆ ಮಂಡ್ಯಗೆ ಹೋಗೋ ಬಸ್ಸು. ಆ ಬಸ್ಸಲ್ಲಿ ಹತ್ಕೊಂಡ್ರೆ ಸೋಮನಾಥಪುರ ಬಸ್ ಸ್ಟಾಪ್ ಅಲ್ಲೇ ನಮಗೆ ಸ್ಟಾಪ್ ಕೊಡ್ತಾರೆ. ಸೋಮನಾಥಪುರ ಬಸ್ ಸ್ಟಾಪ್ ಇಂದ ನಮಗೆ ದೇವಾಲಯಕ್ಕೆ ಹೋಗೋದಿಕ್ಕೆ ಬರೀ 5 ನಿಮಿಷಗಳ ಕಾಲ ನಡ್ಕೊಂಡು ಸ್ಟ್ರೈಟ್ ರೋಡ್ ಅಲ್ಲಿ ಹೋದ್ರೆ ನಮಗೆ ಚೆನ್ನಕೇಶ್ವರ ದೇವಾಲಯ ಸಿಗುತ್ತೆ. ಈ ಸೋಮನಾಥಪುರ ಟೆಂಪಲ್ಗೆ ಬೆಳಿಗ್ಗೆ 8:30 ಸಂಜೆ 5:30 ತನಕ ಮಾತ್ರ ಎಂಟ್ರಿ ಇರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ರೈಟ್ ಸೈಡ್ಗೆ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲಿ ನಾವು ಟಿಕೆಟ್ ನ ತಗೋಬೇಕಾಗಿರುತ್ತೆ. ಒಬ್ರಿಗೆ ಇಲ್ಲಿ 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಚಿಲ್ಡ್ರನ್ಸ್ಗೆ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಟಿಕೆಟ್ಸ್ ಇರಲ್ಲ. ಈ ಸೋಮನಾಥಪುರ ದೇವಾಲಯ ಕಾವೇರಿ ನದಿ ದಡದಲ್ಲಿ ಇರುವ ವೈಷ್ಣವ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವನ್ನ 1258ರಲ್ಲಿ ಹೊಯ್ಸಳ ರಾಜನಾದ ನರಸಿಂಹರ ಆಳ್ವಿಕೆಯ ಸಮಯದಲ್ಲಿ ಸೋಮನಾಥನೆಂಬ ದಂಡನಾಯಕನು ನಿರ್ಮಿಸಿದ್ದಾನೆ. ಈ ದೇವಾಲಯದ ಮೇಲೆ 2 ಬಾರಿ ಅಟ್ಯಾಕ್ ನಡೆದಿದೆ. ಆ ಕಾರಣದಿಂದ ಈ ದೇವಾಲಯದ ಒಳಗಡೆ ಮತ್ತೆ ಹೊರಗಿನ ಭಾಗ ಸ್ವಲ್ಪ ಹಾಳಾಗಿದ್ದ ಕಾರಣವಾಗಿ ಈಗ ಈ ದೇವಾಲಯದಲ್ಲಿ ಯಾವುದೇ ಪೂಜೆಗಳು ನಡೆಯೋದಿಲ್ಲ. ಈ ದೇವಾಲಯವು ಸಣ್ಣ ದೇವಾಲಯಗಳ ಕಂಬಗಳ ಕಾರಿಡಾರ್ ಹೊಂದಿರುವ ಅಂಗಳದಲ್ಲಿ ಸುತ್ತುವರೆದಿದೆ. ಮಧ್ಯದಲ್ಲಿರುವ ಮುಖ್ಯ ದೇವಾಲಯವು 3 ಸಮ್ಮಿತೀಯ ಗರ್ಭಗುಡಿಯನ್ನು ಹೊಂದಿರುವ ಎತ್ತರದ ನಕ್ಷತ್ರಾಕಾರದ ವೇದಿಕೆಯ ಮೇಲೆ ಇದೆ. ಹೊಯ್ಸಳರು ಎಲ್ಲಾ ದೇವಾಲಯಗಳನ್ನ ನಿರ್ಮಾಣ ಮಾಡಿರೋ ಹಾಗೆ ಈ ದೇವಾಲಯವನ್ನು ಸಹ ಸೋಪ್ ಸ್ಟೋನ್ ಇಂದ ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಲಿನ ವಿಶೇಷ ಏನು ಅಂತ ಅಂದ್ರೆ ಇದು ಭೂಮಿ ಒಳಗಡೆ ಇರುವ ತನಕ ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಭೂಮಿಯಿಂದ ಆಚೆ ತೆಗೆದಾದ್ಮೇಲೆ ಸ್ವಲ್ಪ ಸಮಯಕ್ಕೆ ಈ ಕಲ್ಲು ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗುತ್ತೆ. ಈ ಕಲ್ಲಿನ ವಿಶೇಷತೆಯಿಂದಾನೇ ಈ ದೇವಾಲಯವನ್ನ ಇಷ್ಟು ಅಭಿವೃದ್ಧಿಗೊಳಿಸೋದಕ್ಕೆ ಕಾರಣವಾಗಿದೆ. ಈ ದೇವಾಲಯವನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಈ ದೇವಾಲಯವನ್ನ ಕಟ್ಟೋದಿಕ್ಕೆ ಅವರು 5000 ಇಂಟರ್ಲಾಕಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಈ ದೇವಾಲಯವನ್ನ ತ್ರಿಕೂಟ ಅಂತ ಕರೀತಾರೆ.
ಬೇಲೂರು ಚೆನ್ನಕೇಶ್ವರ ದೇವಾಲಯದಲ್ಲಿರುವುದು ಏಕಕೂಟ. ಅದರಲ್ಲಿ ನಾವು ಒಂದು ಚೆನ್ನಕೇಶ್ವರ ದೇವಾಲಯ ಮಾತ್ರ ನೋಡ್ತೀವಿ. ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯದ ದ್ವಿಕೂಟ ಅಂತ ಕರೀತಾರೆ. ಅಲ್ಲಿ ನಾವು 2 ದೇವಾಲಯಗಳನ್ನ ನೋಡ್ತೀವಿ, ಹೊಯ್ಸಳೇಶ್ವರ ಮತ್ತೆ ಶಾಂತಲೇಶ್ವರ. ಈ ಸೋಮನಾಥ ದೇವಾಲಯದಲ್ಲಿ ನಾವು ತ್ರಿಕೂಟ ದೇವಾಲಯವನ್ನ ನೋಡ್ತೀವಿ. ಇಲ್ಲಿ ನಾವು ವಿಷ್ಣು ದೇವರ ಅವತಾರವಾಗಿರೋ 3 ದೇವಾಲಯಗಳನ್ನ ನೋಡ್ತೀವಿ, ವೇಣುಗೋಪಾಲ ಸ್ವಾಮಿ, ಚೆನ್ನಕೇಶವ ಮತ್ತೆ ಜನಾರ್ದನ. ಈ ದೇವಾಲಯ ಒಳಗಡೆ ಬಂದ್ರೆ ನಮಗೆ ಒಳಗಡೆ 14 ಸೀಲಿಂಗ್ಸ್ ಗಳು ಇರುತ್ತೆ. ಒಂದೊಂದು ಡಿಫ್ರೆಂಟ್ ಆದ ಇನ್ಫಾರ್ಮೇಶನ್ ಗಳನ್ನ ಕೊಡುತ್ತೆ. ಈ ದೇವಾಲಯದಲ್ಲಿ ಸುತ್ತಲೂ ನಾವು 18 ಪಿಲ್ಲರ್ಸ್ ನ ನೋಡ್ತೀವಿ. ಒಂದೊಂದು ಪಿಲ್ಲರ್ಸ್ ನ 5 ಲೇಯರ್ಸ್ ಆಗಿ ಇಂಟರ್ಲಾಕಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಈ ದೇವಾಲಯದ ಮಧ್ಯಭಾಗದಲ್ಲಿ ನಾವು ಡ್ಯಾನ್ಸಿಂಗ್ ಸ್ಟೇಜ್ ನ ನೋಡ್ತೀವಿ. ಇಲ್ಲಿ ದೇವದಾಸಿಗಳು ನೃತ್ಯನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಈ ದೇವಾಲಯದ ಒಳಗಡೆ ಇರುವ 3 ಗರ್ಭಗುಡಿಯಲ್ಲಿ ಇರುವ ವೇಣುಗೋಪಾಲ ಸ್ವಾಮಿ ಮತ್ತೆ ಜನಾರ್ದನ ಈ 2 ದೇವರುಗಳು ಮಾತ್ರ ಒರಿಜಿನಲ್ ಆಗಿರುತ್ತೆ. ಇನ್ನೊಂದು ಗರ್ಭಗುಡಿಯಲ್ಲಿರುವ ಕೇಶವ ವಿಗ್ರಹ ಮಾತ್ರ ಒರಿಜಿನಲ್ ಅಲ್ಲ, ಅದು ಡೂಪ್ಲಿಕೇಟ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒರಿಜಿನಲ್ ಬಂದು ಲಂಡನ್ ಮ್ಯೂಸಿಯಂ ಅಲ್ಲಿ ಇರುತ್ತೆ. ಈ ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ನಾವು ಅನೇಕ ದೇವರುಗಳ ವಿಗ್ರಹಗಳನ್ನ ನೋಡ್ತೀವಿ. ಈ ದೇವಾಲಯವು ತುಂಬಾ ಅದ್ಭುತವಾದ ಶಿಲ್ಪಕಲೆಯನ್ನ ಹೊಂದಿದೆ. ನೀವು ನೆಕ್ಸ್ಟ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ ನೀವು ಈ ಸೋಮನಾಥಪುರದಲ್ಲಿರುವ ಚೆನ್ನಕೇಶ್ವರ ದೇವಾಲಯನ ನೋಡ್ಕೊಂಡು ಇಲ್ಲಿಂದ ಟಿ ನರಸೀಪುರದಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನ ನೋಡ್ಕೊಂಡು ನೀವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು. ಟಿ ನರಸೀಪುರದಿಂದ ನಿಮಗೆ ತಲಕಾಡ್ಗೆ ಸಹ ಬಸ್ಸಸ್ ಅವೈಲೇಬಲ್ ಇರುತ್ತೆ. ನೀವು ತಲಕಾಡ್ಗೆ ಸಹ ನೋಡ್ಕೊಂಡು ಹೋಗ್ಬೋದು. ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅನ್ಕೊಂಡ್ರೆ ನೀವು ಈ ಪ್ಲೇಸ್ ಬಗ್ಗೆ ಯಾವುದೇ ಡೀಟೇಲ್ಸ್ ಬೇಕಾದ್ರೂ ನೀವು ನಮ್ಮ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೀವು ಸಹ ಈ ದೇವಾಲಯವನ್ನ ತಪ್ಪದೇ ನೋಡ್ಬೇಕು ಅಂತ ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.